ಮನುಷ್ಯನಿಗೆ ಶಿಕ್ಷಣದ ಮೂಲಕವೇ ಉತ್ತಮ ಭವಿಷ್ಯ ನಿರ್ಮಾಣ ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಶಿಕ್ಷಣದಿಂದಲೇ ನಾವು ಉನ್ನತ ಹುದ್ದೆಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಬೆಂಗಳೂರಿನ ಆರಂ ಫೌಂಡೇಶನದ ಸಂಸ್ಥಾಪಕರು ಶಾಸಕ ಬಸವರಾಜ ರಾಯರೆಡ್ಡಿ ಅವರ ಪುತ್ರಿ ಮಮತಾ ರಾಯರೆಡ್ಡಿ ಹೇಳಿದರು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದಲ್ಲಿ ಆರಂ ಫೌಂಡೇಶನ್ ವತಿಯಿಂದ SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಕುಕನೂರು ಯಲಬುರ್ಗಾ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಿವೃತ್ತ DDPI ಶಂಕರಪ್ಪ ಗಾಂಜಿ ಅವರು ಮಾತನಾಡಿದರು. 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಆರಂ ಫೌಂಡೇಶನ್ ಅಧ್ಯಕ್ಷರಾದ ಆಶಾ ರಾಯರೆಡ್ಡಿ ಅವರು ಅಧ್ಯಕ್ಷತೆ ವಹಿಸಿದ್ದರು. ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯೆ ಡಾಕ್ಟರ್ ನಂದಿತಾ ದಾನ್ ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಗಿರಿಜಾ ಸಂಗಟಿ, ಸಾವಿತ್ರಿ ಗೊಲ್ಲರ್, ಫರೀದಾ ಬೇಗಂ, ಶರಣಮ್ಮ ಪೂಜಾರ್, ಜಯಶ್ರೀ ಕಂದಕೂರ್, ಜಯಶ್ರೀ ಅರಕೇರಿ, ಮಲ್ಲಮ್ಮ ಗೊಂದಿ, ಸಾವಿತ್ರಿ ದಳವಾಯಿಮಠ್, ಭಾಗೀರಥಿ ಜೋಗಿನ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮುಂತಾದವರಿದ್ದರು. ವರದಿ VS ಶಿವಪ್ಪನಮಠ, ಸಮಯ TVK ನ್ಯೂಸ್, ಯಲಬುರ್ಗಾ. ಆದರೆ ಕೆಲವರು ಅಡೆತಡೆಗಳನ್ನು, ಸವಾಲುಗಳನ್ನು ಎದುರಿಸಬಹುದು. ಸಾಮರ್ಥ್ಯವನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಗೂ ತಂದೆ ಆದ ಪ್ರಯಾಣ ಮತ್ತೆ ಸಮಯ ಇರುತ್ತದೆ. ಬಸವರಾಜ ರಾಯರೆಡ್ಡಿಯವರು ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ದೊಡ್ಡ ಮತ್ತೆ ಅಮೂಲ್ಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ದೂರದೃಷ್ಟಿ, ಶ್ರಮ ಮತ್ತೆ ಬದ್ಧತೆಯಿಂದ ನಮ್ಮ ಭಾಗದ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಅವಕಾಶ ಸಿಕ್ಕಿದೆ. ಅವರ ಪ್ರಯತ್ನ ಹಾಗೂ ನಾಯಕತ್ವದ ಫಲವಾಗಿ ಯಲಬುರ್ಗಾ ಕುಕ್ನೂರು ತಾಲೂಕಿನಲ್ಲಿ ಸ್ಥಾಪನೆಯಾದ ಅಲ್ಲಿಂದ ಇಲ್ಲಿ ಟ್ರೈನಿಂಗ್ ಹಾಕಬೇಕಾದ್ರೆ ಯಾರು ಗೊತ್ತಿರ್ತಿಲ್ಲ. ನನಗೆ ನನ್ನೂರಿದೆ ಯಲಬುರ್ಗಾ. ಎಲ್ಲರೂ ನಾನು ಸುಮ್ಮನೆ ಇರ್ತಿದ್ದೆ. ಬಹುಶಃ ನನಗೆ ಚಾನ್ಸ್ ಸಿಗುತ್ತೆ ಅಂದ್ಕೊಂಡು ನನಗೆ ಎರಡು ಹಾಕಿತ್ತು, ಹಬ್ಬದ ಹರ ಹಾಕಿತ್ತು, ಗೋಧಿ ಸೀಸನ್ ಹಾಕಿತ್ತು, ಬಚ್ಚಾದ ಉಳಿತಾಯ ಹಾಕಿತ್ತು, ನಮ್ಮ ಊರಿಗೆ ಬಂದ ಹಾಕಿತ್ತು. ಆನಂತರ ಆ ಸಂದರ್ಭದಲ್ಲಿ ನನಗೆ ಇಲ್ಲಿ ಟ್ರೈನಿಂಗ್ ಹಾಕಿದಾಗ ಈ ತಾಲೂಕಿನ ತುಂಬ ನಾನು ಹಲವಾರು ತರಬೇತಿಗಳನ್ನು ಕೊಟ್ಟಿದ್ದೀನಿ. ಮುಂದೆ ನನಗೆ ಇಲ್ಲಿ DO ಆಗಲಿಕ್ಕೆ 1998ರಿಂದ 2002ರವರೆಗೆ ಸಾಮಾನ್ಯ ರಾಯರೆಡ್ಡಿ ಸಾಹೇಬರು ನನ್ನ ಇಲ್ಲಿ DO ಮಾಡಿದರು. ಆ ಸಂದರ್ಭದಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಪ್ರಕಾರನ ಅವರ ಮಾರ್ಗದರ್ಶನದಲ್ಲಿ ನಾನು ಮಾಡಿದಂಥ ಹೇಳಿಕೆ ಭಾಳ ಸಂತೋಷ ಆಗ್ತದೆ. ಇವತ್ತು ನಾನು ಗದಗಿಂದ ಮುಂಜಾನೆ ಬರೋದ್ನಾಗ ಒಂದು ಘಟನೆ ನಡೀತು. ಬಸ್ನೇ ಬರಕತ್ತಿದ್ದೆ ನಾನು ಗದಗ ಯಾವಾಗ ಮಮತಾ ಮೇಡಮ್ ಅವರು ನಮ್ಮೆಲ್ಲರ ಜೊತೆ ಡಿಸ್ಕಷನ್ ಮಾಡಿದ್ರು. ನಾನು ಯಾವ ರೀತಿ ಈ ತಾಲೂಕನ್ನು ನಾನು ಸರ್ವ್ ಮಾಡಬೇಕು, ನಾನು ಸಮಾಜ ಸೇವೆ ಮಾಡಬೇಕಾಗಿದೆ ಅಂತ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ಇರುವುದರ ಮೂಲಕ ಹೀಗೆ ಆರಂ ಫೌಂಡೇಶನ್